ಅತ್ತಿ ನೀ ಯಾವಾಗ ಬಂದಿ? ಈಗ ಬಂದೇನೆಪ್ಪ ರಾಜನಗೌಡ. ಎಲ್ಲರೂ ಆರಾಮದಾರ? ಎಲ್ಲರೂ ಆರಾಮದಾರಪ್ಪ. ಮಂದಾಕಿನಿ ಆರಾಮದಾಳಲ್ಲ? ಮಂದಾಕಿನಿ ಆಕಿನೂ ಬಂದಪ್ಪ, ಇಲ್ಲೇ ಒಳಗ ಅದ. ಚಲೋ ಆತ್ ಬಿಡತ್ತಿ, ಇಬ್ರು ಗಂಡ ಹೆಂಡತಿನ ಕರ್ಕೊಂಡು ಬಂದಿದ್ದು. ಸ್ವಲ್ಪ ದಿನ ಇಲ್ಲಿ ಇದ್ದು ಹೋಗ್ಲಿ. ಆತ ಬಿಡು, ಇಬ್ರು ಗಂಡ ಹೆಂಡತಿ ಬಂದಿಲ್ಲ, ಮಂದಾಕಿನಿ ಒಬ್ಬಕ್ಕೆ ಬಂದಾಳಂದ್ರ ರಾಜನಗ ಸಿಟ್ಟು ಬರ್ತೈತಿ. ಗಿರ್ಜಾ ಎಲ್ಲದಾರ? ಮಂದಾಕಿನಿ ಈರನ್ಗೌಡ ಕರಿ ಅವ್ರನ್ನು. ರಾಜಣ್ಣ ಅದು ರಾಜನಗೌಡ ಈರನ್ಗೌಡ ಬಂದಿಲ್ಲ. ಈರನ್ಗೌಡ ಬಂದಿಲ್ಲ? ಮತ್ತ ಮಂದಾಕಿನಿ ಒಬ್ಬಕ್ಕೆ ಬಂದಾಳ? ಮಂದಾಕಿನಿ ಒಬ್ಬಕ್ಕೆ ಬಂದಾಳ. ಎತ್ತಿ ಇಬ್ಬರನ್ನು ಜೊತೆ ಮೇಲೆ ಕಳಿಸ್ರಿ ಅಂತ ಹೇಳಿ ಹೇಳ್ಬೇಕನ್ನ ಬೇಡ? ಮದುವೆಯಾಗಿಂದ ಒಬ್ಬಕ್ಕೆ ಹೋಗುದು ಬರುದು ಅಷ್ಟು ಚಲೋ ಅನ್ಸಂಗಿಲ್ಲ. ರಾಜನಗೌಡ ಯಾಕ ಮಂದಾಕಿನಿಗೆ ಆ ಮನ್ಯಾಗ ಏನಾತ? ಆ ಮನ್ಯಾಗ ಹೊಂದಾಣಿಕೆ ಆಗವಲ್ದ ರಾಜನಗೌಡ? ಹೊಂದಾಣಿಕೆ ಆಗುವಲ್ದ? ಅತ್ತಿ ಗಂಡನ ಮನೆಗೆ ಹೋಗಿಂದ ಎಲ್ಲಾರ್ಗೂ ಹಂಗಾಕತಿ. ದಿನಾ ಕಳೆದಂಗ ತಾನ ಎಲ್ಲ ಆ ವಾತಾವರಣಕ್ಕ ಹೊಂದ್ಕೊಂತಾರ. ನೀ ಏನು ಚಿಂತೆ ಮಾಡ್ಬೇಡ. ಸರಿ, ನಾನಿನ್ ಬರ್ತೇನೆ. ಅಯ್ಯೋ ಅತ್ತಿ, ಯಾವಾಗ ಏನ್ ಮಾತಾಡ್ಬೇಕ ನಿನಗೆ ಒಟ್ಟ ಗುರ್ತಾಗುದಿಲ್ಲ. ಗಿರ್ಜವ್ವ ಏನ್ ಮಾಡ್ಲಿ, ಇದ್ದಿದ್ ವಿಷಯ ರಾಜನಗೌಡನ ಮುಂದೆ ಇತ್ತಂಗ ಹೇಳ್ಬೇಕು ಅನ್ಕೊಂಡೆ, ಆದ್ರ ಅವನ ಹೋಗೇ ಬಿಟ್ಟ. ಅತ್ತಿ ಅಪ್ಪಿ ತಪ್ಪಿ ಅಣ್ಣನ ಮುಂದೆ ಈ ವಿಷಯ ಹೇಳ್ಬೇಡ. ಅಣ್ಣನ ಬಗ್ಗೆ ನಿನಗೆ ಗೊತ್ತಲ್ಲ, ಕೋಪ ಜಾಸ್ತಿ. ಮಂದಾಕಿನಿ ಇನ್ನು ಇವತ್ತು ಬಂದಾಳ. ಎಲ್ಲರೂ ಸೇರಿ ಮಂದಾಕಿನಿಗೆ ಸರಿಯಾದ ಬುದ್ಧಿ ಹೇಳಿ ಆಕಿನ ಗಂಡನ ಮನೆಗೆ ಕಳಿಸುವಂತ ಜವಾಬ್ದಾರಿ ನಮ್ದೆ. ಈ ವಿಷಯದ ಬಗ್ಗೆ ಅಣ್ಣಗ ಒಂಚೂರು ತಿಳಿಯೋದು ಬೇಡ. ಗಿರಿಜಾ ಹೇಳೋದು ಖರೆ ಐತಿ. ಸುಮ್ಮನೆ ಊರಿಗೆ ಹಿರೇತನ ಮಾಡೋರು ಮನ್ಯಾಗ ಹಿಂಗಾಗೈತಂದ್ರೆ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಸಿಟ್ಟು ನೆಳೆದಾಗ ಮಂದಾಕಿನಿಗೆ ಏನಂತಾರೋ ಏನೋ. ಚಿಗವರ ಮಂದಾಕಿನಿ ಮನ್ಯಾಗೇನ್ರ ನೇಹೆ ಮಾಡಿ ಬಂದಾಳನ್ರಿ ಈರನ್ಗೌಡನ ಕೂಟ? ಚಿಗವರ ಈರನ್ಗೌಡಗ್ ಬೇಕಂದ್ರ ನಾನು ತಿಳಿಸಿ ಬುದ್ಧಿ ಹೇಳ್ತೇನ್ರಿ. ಯವ್ವ ತಾಯಿ ಅದ್ರದ್ದೇನು ಹರ್ಕತ್ತಿಲ್ಲ. ಏನ ನೀ ಒಬ್ಬಾಕಿ ಚಂದ ಅದಿಯಲ್ಲ, ನಿನ್ನ ಗಂಡನ ಕೂಟ ಅಷ್ಟ ಸಾಕ. ನನ್ನ ಮಗಳನ್ನ ಚಿಂತೆ ಮಾಡಾಕ ನಾ ಅದೇನಿ. ಆಕಿನೆಲ್ಲ ಏನ್ ಮಾಡ್ಬೇಕು ಏನಿಲ್ಲ ನನಗೆಲ್ಲ ಗುರ್ತೈತಿ. ಅಲ್ಲ ನಾ ಹೇಳೋದು ಮಲ್ಲವ್ವ, ನೀ ಮನಿ ಸಸಿ ಇರಬಹುದು, ರಾಜನಗೌಡನ ಹೆಂಡತಿನ ಇರಬಹುದು, ಆದ್ರೆ ನೀನ ಮಂದಾಕಿನಿ ಗಂಡನ ಮನಿ ಕಡೆ ಸಂಬಂಧ ಪಡ್ತಿ. ಈ ವಿಷಯದಾಗ ನೀನ ತಲೆ ಹಾಕ್ಬೇಡ. ಎತ್ತಿ ಮಲ್ಲವ್ವ ವೈನಿಗೆ ಈ ಮಾತ ಯಾಕಂತಿ? ಅವರು ಮಂದಾಕಿನಿ ಜೀವನ ಸರಿ ಆಗ್ಲಿ ಅಂತ ಬಯಸ್ತಾರ. ಅದನ್ನ ಬಿಟ್ಟು ಯಾರು ಹಾಳಾಗಿ ಹೋಗ್ಲಿ ಅನ್ನೋರು ಯಾರು ಇಲ್ಲ. ಗಿರ್ಜವ್ವ ನಿನಗ ಗುರ್ತಿಲ್ಲ ಆ ಮನ್ಯಾಗಿರೋರು ಯಾವ್ಯಾವ ತರ ಮುಸುಗ್ ಹಾಕೊಂಡ ಅದಾರ ಅಂತ ಹೇಳಿ. ಅದಕ್ಕ ಹೇಳೋದು ನಮ್ಮ ಸರಿ ಸಮ ಇದ್ದವ್ರು ಕೂಡ ಬೀಗ್ತನ ಮಾಡ್ಬೇಕು ಅಂತ. ಎತ್ತಿ ಯಾರನ್ನು ಮುಖ ನೋಡಿ ಅವ್ರ ಗುಣನ ಅಳಿಬಾರ್ದ, ಗುಣ ನೋಡಿ ಅಳಿಬೇಕ. ಮಂದಾಕಿನಿ ಹಣೆ ಬರಹ ವೀರನ್ಗೌಡನ ಕೂಟ ಬರದಾಗೈತಿ. ಇನ್ನು ಮುಂದೆ ಜೀವನೋದ್ದ ಹಾದಿಗೂ ವೀರನ್ಗೌಡನ ಕೂಟ ಸಾಗ್ಬೇಕ, ವೀರನ್ಗೌಡನ ಕೂಟ ಬದುಕ್ಬೇಕ. ಚಿಗವರ ಮಂದಾಕಿನಿ ಬಗ್ಗೆ ವಿಚಾರ ಮಾಡಿ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ್ರಿ, ಎಲ್ಲ ಒಳ್ಳೇದಾಕತಿ. ಅತ್ತಿ ಈ ವಿಷಯದ ಬಗ್ಗೆ ಇನ್ ಯಾರ ಮುಂದೆ ಮಾತಾಡಕ್ ಹೋಗ್ಬೇಡ್ರಿ. ಸಮಯ ಸಂದರ್ಭ ಬಂದಾಗ ತಿಳ್ಸಾಕ್ ಬರ್ತೈತಿ. ಏನಾಯ್ತೋ ಏನೋ ನನಗಂತೂ ತಿಳಿಲಾರ್ದಂಗ ಆಗ್ಬಿಟ್ಟೈತೆ ಗಿರ್ಜಾ. ಯಾಕರ ಆಕಿ ಮದ್ವಿನ ಮಾಡೇವಪ್ಪ ಅನ್ನೋ ಲೆಕ್ಕಕ್ಕ ಬಂದ್ಬಿಟ್ಟೆ ನೋಡ. ಚಿಗವರ ನಾ ಸಣ್ಣಕ್ಕಿದ್ದಾಗ ನಮ್ಮವ್ವ ಒಂದು ಮಾತು ಹೇಳಕ್ರಿ ನೋಡು ಮಲ್ಲವ್ವ, ನಮ್ಮ ಜೀವನದಾಗ ಕೆಟ್ಟಾಗತ್ತಂದ್ರ ನಮಗ ಕೆಟ್ಟ ಕಾಲ ಬಂದೈತಿ ಅಂತ ಅರ್ಥಲ್ಲ. ಏನ್ ಆಕೈತಿ ಎಲ್ಲ ಒಳ್ಳೇದಕ್ಕ ಆಗಿರ್ತೈತಿ ಅಂತ. ಮಲ್ಲವ್ವ ಹೋಗಿ ಹೋಗಿ ಇಂಥ ಕಾಗಿ ಮುತ್ತಿಗೆ ಹೇಳಾಕ್ ಕುಂತಿಯಲ್ಲ, ತಾಯಿ ಅಂತ ಮಗಳ ಸೀರಿ ಅಂತ ನೂಲು. ಈ ಮುದುಕಿ ಗಂಡನ ಕೂಟ ಚಂದಗೆ ಬಾಳೆ ಮಾಡಿದ್ರ ಮಗಳು ಗಂಡನ ಕೂಟ ಚಂದಾಗಿ ಇರ್ತಿದ್ಲ. ಮೊದ್ಲ ಈಕೆ ಮುದುಕಿಗೆ ಶಿಕ್ಷಣ ಇಲ್ಲ, ಇನ್ನ ಈಕೆ ಮಗಳಿಗೆ ಶಿಕ್ಷಣ ಕಲ್ಸೋದ್ರಾಗ ಮುಗದ ಹೋತ ಕತಿ. ನೋಡಿದ್ರಲ್ಲ ವೀಕ್ಷಕರ, ಸ್ನೇಹಿತರ ಪ್ಲೀಸ್ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ ಕಮೆಂಟ್ಗೋಸ್ಕರ ನಾನು ಕಾಯ್ತಿರ್ತೇನೆ ಸ್ನೇಹಿತರೆ. ನಮ್ಮ ಲತಾ ಕುಮಾರ್ ಅವರು ಕೊಪ್ಪ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ ಜೈಪುರದಿಂದ ನಮ್ಗೆ ಕಮೆಂಟ್ ಮಾಡ್ತಾರ ಸ್ನೇಹಿತರೆ. ಲತಾ ಕುಮಾರ್ ಅವರೇ ನಿಮಗೂ ಕೂಡ ಧನ್ಯವಾದ. ಅಂದಂಗ ಚನೋಕ ನಿಮ್ ಹೊಲದಾಗ ಏನದ ಹೊರೆವು ಏನಾರ ಇದ್ರ ಹೇಳ ಕಳಿಸ್ವಾ. ಬರ್ಲಿ ಕುಂದ್ರಿ, ಚಾ ಮಾಡ್ತೇನಿ, ಕುಡ್ಕೋಂತ ಮಾತಾಡೋಣಂತ. ಮಗ ಇವ ಮೀನಾಕ್ಷಿ ಈಕಿ ಮನ್ಯಾಗ ಯಾವಾಗ ಕಮ್ಮಗ ಚಾ ಮಾಡಿ ಎಳೆಯವ ಈಕಿ ಬ್ಯಾಡ್ ನಡೆಯತ್ತಾಗ ಮನ್ಯಾಗ ಕುಡುದ್ರಾತ. ಚನೋಕ ನಾವಿನ್ ಬರ್ತೇವೆ ತಗೋರ್ವಾ.
ಹಬ್ಬ ಉಷ್ಟ್ರು ಹಾಳಾಗಿ ಹೋದ್ರು. ಯಪ್ಪ ಇರಂಗೌಡ, ನಮ್ಮಪ್ಪ ಶಾಣೆ ಅಂತ ನೀನ. ನಾಳೆ ಮುಂಜಾನೆ 10 ಬಸ್ಸಿಗೆ ಮಂದಾಕಿ ನೀರು ಊರಿಗೆ ಹೋಗೇ ಬಿಡಪ್ಪ. ಯವ್ವ, ನಾಳೆ 10 ವರ್ಷಿಗೆ ಮಂದಾಕಿ ನೀರು ಊರಿಗೆ ಹೋಗ್ಲ? ನಮ್ಮೂರಾಗ ನನ್ನ ಮನ್ಯಾಗ ಗಂಡನ ಕಿಮ್ಮತ್ ಕೊಟ್ಟಿಲ್ಲಕಿ, ಅವ್ರ ಮನ್ಯಾಗ ನನ್ನ ಹಳ್ಳಿನ ನೋಡೋದಿಲ್ಲಕಿ. ಯವ್ವ, ಇಷ್ಟು ದಿನ ನೀನು ಅಪ್ಪ ಹೇಳ್ದಂಗ ಕೇಳಿದ್ನಿ. ಇನ್ನು ಮುಂದ ನಾ ಕೇಳೋದಿಲ್ಲ, ಆಕಿನ ಕರೆಯಾಕ ಹೋಗೋದನಿಲ್ಲ. ಹೆಂಗ್ ಹೋಗ್ಯಾಳ ಹಂಗ ಆಕಿನ ಬರ್ಲಿ. ಈರನ್ಗೌಡ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡ್ಬೇಡ, ಒಟ್ಟು ವಿಚಾರ ಮಾಡ. ಒಂದ್ ವೇಳೆ ನಾವು ಕರೆಯಾಕ ಹೋಗ್ಲಿಕ್ಕ ತಪ್ಪು ನಮ್ಮ ಮೇಲೆ. ಹುಡುಗನ ಏನ ಸರಿ ಇಲ್ಲ ಏನ, ಅದಕ್ಕ ಗಂಡನ ಮನಿ ಬಿಟ್ಟು ಬಂದಾಳ. ಬಂದಿಕ್ಕಿ ಇಷ್ಟು ದಿನ ಆದ್ರೂ ಗಂಡನ ಪ್ರಾಣಿ ಹೆಂಡತಿ ನೋಡಕ ಬಂದಿಲ್ಲ ಅಂತ ಹೇಳಿ ಇದ ಜನ ಧನ ಬಾಯಿಗೆ ಬಂದಂಗ ಮಾತಾಡ್ತಾರ. ಅವಾಗ ಇಡೀ ಊರ್ ತುಂಬಾ ನಮ್ಮ ಮೇಲೆ ಅಪಪ್ರಚಾರ ಆಕತಿ. ಯಾರ ಅಪಪ್ರಚಾರ ಮಾಡ್ಲಿ ಬಿಡ್ಲಿ, ಇರೋ ಸತ್ಯ ಏನ ಬದ್ಲಿ ಆಗೋದಿಲ್ಲ. ಹುಚ್ಚ ಹುಚ್ಚ, ಬೇಲೂರಾಗೆ ನಮ್ಮನೆಯ ವಿಚಾರ ಏನ್ ಗೊತ್ತಿರ್ತತಿ? ನೀನ ಹೋಗಿ ಬಂದು ಮಾಡಿದೆ ಅಂದ್ರೆ 4 ಮಂದಿ ನೋಡ್ತಾರ. ನೋಡು ಪಾಪ ಹೆಂಡತಿ ಮೇಲೆ ಎಷ್ಟು ಜೀವದನ. ಪಾಪ ಕರಿಯಾಕ ಬಂದಾನ, ಹೋಗಾಕ ಈಕಿಗೆ ಧಾಡೆನ ಅಂತ ಹೇಳಿ ಮಂದಾಕಿನಿ ಉಷ್ಟ್ರು ಛೀ ಥೂ ಅಂತ ಉಗುಳಿ ನೀನು ಕೂಡ ಊರಿಗೆ ಕಳಿಸ್ತಾರ. ಖರೀನಾ? ನನ್ನ ಕೂಟ ಮಂದಾಕಿನಿನ ಕಳಿಸ್ತಾರ? ಕಳಿಸ್ತಾರ, ನೋಡ್ಬೇಕಾರ. ಯವ್ವ, ಹಂಗಾರ ಈಗ ಹೋಗಿ ಬಿಡ್ತೇನೆ ತಗೋ. ಯವ್ವಾನವಲ್ಲೇ ಯೋದಷ್ಟು ಮಾಡಕ ಏನ್ ಧಾಡಿ? ನಿನ್ ಹೆಂಡತಿ ಇವತ್ತರ ಹೋಗ್ಯಾಳ, ಮನಿಯರ ಮುಟ್ಲಿ. ಇವತ್ತೊಂದಿನ ನಾಳೊಂದಿನ ಇರ್ಲಿ. ಇವತ್ತ ಹೋದಂದ್ರ ಹೆಂಡತಿ ಲಾಲೆ ಅಂತಾರ. ಹೋಗಂತ ಕೂಡ್ಲೆ ಹೊಂಟ ಬಿಟ್ಟ ತಯಾರ್ ಬಸ್ಲಿಂಗ. ಆತ್ ತಗೋರ್ಬೇಕು. ನೀ ಯಾವಾಗ ಹೋಗಂತೇಳಿ ಬಸ್ ಚಾರ್ಜಿಗೆ ರೊಕ್ಕ ಕೊಡ್ತಿದ್ದಿ, ಅವತ್ತ ಹೊಕ್ಕನಿ. ಆತ್ ತಗೋ. ಮದುವೆ ಆದಾಗಿಂದ ಒಂದೇಟು ನನ್ನ ಹೊರಗೆ ಹೋಗಾಕ್ಬಿಟ್ಟಿಲ್ಲ. ಹೊಸೆ ಮೈಯೇ ಹೊರಗೆ ಹೋಗ್ಬಿಡ, ಹೊಸೆ ಮೈಯೇ ಹೊರಗೆ ಹೋಗ್ಬಿಡ ಅಂತೇಳಿ ಇವತ್ತು ಮಾತ್ರ ಒಂದಿಟ್ಟು ದೋಸ್ತರು ಕೂಟ ಅಡ್ಡಾಡಿ ಬರವನ. ಆತ್ ತಗೋ ಹೋಗ. ಈರನ್ಗೌಡ, ಮತ್ ನೋಡ ಶಾರಿ ಮನಿ ಅಂತೇಳಿ ಹೋದಿ ಮತ್ತ ನಿನ್ನ ಕೈಕಾಲು ಮುರಿದು ನಿಮ್ಮಪ್ಪ ಮನ್ಯಾಗ ಮೂಲ್ಯಾಗ ಕುಂದ್ರಸ್ತಾನ. ಮೂಲ್ಯಾಗ ಕುಂದ್ರಸ್ತಾನ? ನಮ್ಮಪ್ಪ ಬಂದಿಂದ ಹೇಳ. ಒಂದ್ ವೇಳೆ ನೀವಿಬ್ರು ಹಿರೇತನ ಮಾಡಿ ಮಂದಾಕಿನಿ ಕೂಟ ನನ್ನ ಮದ್ವಿ ಮಾಡಿರಲ್ಲ, ಆ ಮಂದಾಕಿನಿ ಏನಾರ ಮನಿಗೆ ಬರ್ಲಿಲ್ಲ, ಆ ಶಾರಿ ಮದ್ವಿ ಮಾಡ್ಕೊಂಡು ಮನಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ. ಎಲ್ಲ ಚಲೋ ಆತಂತೇಳಿ ಚಿಂತಿ ಬಿಟ್ಟು ಕುಂದ್ರಬೇಕ ಅನ್ನೋದ್ರಾಗ ಇದೇನು ಹೊಸ ಚಿಂತಿ ಹತ್ಕೊಂತ ಯವ್ವ ನಮಗ. ಅಂದಂಗ ಇವ ನಮ್ಮ ಮನ್ಯಾನವ ದಿನಾ ಒಂದಕ್ಕೂ ಹೊಲ್ದಾಗ ಪೀಕ್ ಇರ್ಲಿ ಬೀಡ್ಲಿ ಮುಂಜಾನೆ ಸಂಜೆ ಮಟ ಹೊಲಕ್ಕ ಯಾಕೆ ಹೊಕ್ಕಿದ್ದಾನ? ಇವ ಅಷ್ಟ ಅಲ್ಲ, ಈ ಈರಿನು ನಮ್ಮ ಮನ್ಯಾನವ ಹೋಗೋ ಟೈಮ್ಕ ಹೊಕ್ಕಳ. ಈಕಿ ಹೊಲ್ದಾಗೂ ಏನು ಪೀಕಿಲ್ಲ, ಹೊಲಕ್ಕೆ ಹೋಗಿ ಏನ್ ದಗದ ಮಾಡ್ತಿದ್ದಾಳ? ಏನೈತೆ ಅನ್ನೋದು ಅರ್ಥನ ಆಗ್ವಲ್ದ. ಯಾಕ ಇವ್ರು 2 ಮಂದಿ ಮ್ಯಾಗ ನನಗ ಸಂಶಯ ಬರಾಕುಂತತಿ. ಈರನ್ಗೌಡ ಹೆಂಗು ಮಂದಾಕಿ ನೀರ ಊರಿಗೆ ಹೋಗೋಮದನ. ಹೆಂಗು ಮನ್ಯಾಗ ಯಾರು ಇರುವುದಿಲ್ಲ. ಯಾರು ನೋಡ್ದಂಗ ಮನಿ ಚಾವಿ ಹಾಕೊಂಡು ಹೊಲಕ್ಕ ಹೋಗಿ ಇವಂದು ಈಕಿದು ಏನೈತಿ ಅಂತ ಕಂಡು ಹಿಡಿಯಬೇಕ. ನನಗಂತೂ ಇತ್ತೀಚೆಗೆ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗೈತಿ. ಇವರಿಬ್ಬರ ನಡುವ ಏನೈತಿ ಗುಟ್ಟ ಅಂತ ಕಂಡು ಹಿಡಿಲೇನ ಬೇಕ.